ವರ್ಷಗಳಿಂದ ಸಾಕಷ್ಟು ಬ್ರೈನ್ ಟ್ಯೂಮರಿಂದ ಅವರ ಆರೋಗ್ಯ ಸ್ವಲ್ಪ ಹದಗೆಟ್ಟಿತ್ತು. 2 ಬಾರಿ ಆಪರೇಷನ್ಗೆ ಒಳಗಾದಂಥವ್ರು. ಭಗವಂತ ಯಾರನ್ನ ಇಷ್ಟಪಡ್ತಾನೆ ಅವರನ್ನ ಬೇಗ ಕರ್ಕೊಳ್ತಾನೆ ಅನ್ನೋದಕ್ಕೆ ನಾಗೇಶ್ ಅವರು ಸಾಕ್ಷಿ ಅಂತೇಳಿ ನಾನು ಭಾವಿಸ್ತೇನೆ. ನಾಗೇಶ್ ಅವರು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿಗೆ ದೊಡ್ಡ ಶಕ್ತಿಯನ್ನು ಕೊಟ್ಟಂತ ಒಬ್ಬ ಶ್ರೇಷ್ಠ ಕಾರ್ಯಕರ್ತ ಅವರು. RSSನ ಸ್ವಯಂ ಸೇವಕನಾಗಿ ಭಾರತೀಯ ಜನತಾ ಪಾರ್ಟಿಯ ವಿವಿಧ ಅನ್ಯಾನ್ಯ ಜವಾಬ್ದಾರಿ ನಿರ್ವಹಣೆ ಮಾಡಿ ತಿಪ್ಟೂರಲ್ಲಿ ಅವರದೇ ಆದಂತ ಒಂದು ಛಾಪನ್ನು ಮೂಡಿಸಿದಂತ ಒಬ್ಬ ವಿಶೇಷ ವ್ಯಕ್ತಿತ್ವ ಇದ್ದಂತ ಒಬ್ಬ ಶ್ರೇಷ್ಠ ಕಾರ್ಯಕರ್ತ ಅವನು. ಅವರು ಶಾಸಕರಾದ ಮೇಲೆ ಆ ಶ್ರೇಷ್ಠತೆ ಬಂತು ಅಂತಿಲ್ಲ. ಅವರ ಸಹಜವಾದಂತ ಅವರ ಸ್ವಭಾವ ಇದೆಯಲ್ಲ, ಅದು ನಮಗೆ ಇವತ್ತು ನೆನಪಾಗತ್ತೆ. ನಮಗೆ ಸಹಜವಾದಂತ ಸ್ವಭಾವದೊಳಗಡೆ ಎಲ್ಲರನ್ನು ಕೂಡ ಆಕರ್ಷಣೆಗೆ ಒಳಪಡಿಸ್ತಾ ಇದ್ರು ಅವರು. ನಾಗೇಶ್ ಅಂತ ಹೇಳಿದ್ರೆ ಒಂದು ದೊಡ್ಡ ಶಕ್ತಿಯಾಗಿ ಎದುರುಗಡೆ ಇರುವಂತ ಯಾವ ವ್ಯಕ್ತಿ ಬರ್ತಾನೆ ಅವರಿಗೆ ಎಲ್ಲೋ ಒಂದ್ ಕಡೆಗೆ ಚೈತನ್ಯ ತುಂಬುವಂತ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಿದ್ದು. ಯಾಕಂದ್ರೆ ನನಗೆ 40 ವರ್ಷಗಳ ಸಂಬಂಧ ಅವ್ರದ್ದು ನಮ್ಮದು. ಒಟ್ಟೊಟ್ಟಿಗೆ ನಾವು ಸಂಘಟನೆಗಳಲ್ಲಿ ಕೆಲಸ ಮಾಡಿ ಬೆಳೆದಂತವ್ರು ನಾವು. ಶಿವಮೊಗ್ಗ ನಗರಕ್ಕೆ ಅವ್ರು ಬಂದಂತ ಸಂದರ್ಭಗಳು ನೆನಪು ಮಾಡ್ಕೊಳ್ತಾ ಹೋದ್ರೆ ನಮ್ಮ ಮನೆಗಳಿಗೆ ಬಂದಂತದ್ದು ನಮಗೆ ನೆನಪಾಗತ್ತೆ. ಇವತ್ತು ನಾಗೇಶ್ ಅವ್ರು ಬಂದಾಗ ವಿಶೇಷವಾಗಿ ನಾವು ಆ ರಸ್ತೆಯಲ್ಲೇ ಓಡಾಡಬೇಕಾದ್ರೆ, ಬೆಂಗಳೂರಿಗೆ ಬರಬೇಕಾದ್ರೆ ನಾವು ತಿಪ್ಟೂರಿನ ನಾಗೇಶನ್ ಮನೆಗೆ ಹೋಗಿ ಬರ್ತಾ ಇದ್ವಿ. ಹಿಂದೆ MLC ಆದಂತ ಭಾನುಪ್ರಕಾಶ್ ಅವರು, ಗಿರೀಶ್ ಪಟೇಲ್ ಅವರು, ನಮ್ಮ ನಂದೀಶ್ ಅವರು ಒಟ್ಟೊಟ್ಟಿಗೆ ಅವ್ರ ಮನೆಗಳಿಗೆ ಹೋಗಿ ಒಟ್ಟಿಗೆ ಇದ್ದು ಒಟ್ಟು ಕಾರ್ಯದ ಬಗ್ಗೆ ಯೋಚನೆ ಮಾಡಿ ಬಂದಂಥದ್ದು ನಮಗೆ ನೆನಪಾಗತ್ತೆ. ಇವತ್ತು ವಿಶೇಷವಾಗಿ ಶಿವಮೊಗ್ಗ ನಗರಕ್ಕೆ ಬಂದಂತ ಸಂದರ್ಭದಲ್ಲಿ ನಮ್ಮ ಮನೆಗಳಿಗೆ ಬಂದಾಗ ಅವ್ರ ಕುಟುಂಬ, ಅವ್ರ ವಾತಾವರಣ, ನಮಗೆ ಅವ್ರು ನಮ್ಮ ಮನೆಗಳಿಗೆ ಬಂದಾಗ ಮನೆ ಒಳಗಡೆ ಒಂದು ವಾತಾವರಣ ಬದಲಾವಣೆ ಆಗ್ತಾ ಇತ್ತು. ನಮ್ದು ದೊಡ್ಡ ಕುಟುಂಬನೇ, ಆದ್ರೆ ಅವ್ರು ಬಂದಂತ ಸಂದರ್ಭದಲ್ಲಿ ಒಂದು ವಾತಾವರಣನೇ ಬದಲಾವಣೆ ಆಗುವಂತ ಸ್ಥಿತಿ ಒಳಗಡೆ ಅವ್ರ ನಡವಳಿಕೆ ಇರ್ತಾ ಇತ್ತಲ್ಲ, ಅದು ನಾಗೇಶ್ ಅವರ ಒಂದು ವಿಶೇಷ ಅದು ವ್ಯಕ್ತಿತ್ವದ ನಡೆ ಅಂತೇಳಿ ನಾನು ಭಾವಿಸ್ತೇನೆ. ಅವರನ್ನ ಕಳ್ಕೊಂಡಿದೆ ಇವತ್ತು ಬೆಳಗ್ಗೆ ಅವರನ್ನ ನೋಡ್ಲಿಕ್ಕೆ ಹೋದಾಗ ಬಹಳ ಬೇಸರ ಆಯಿತು. ಈ ಹಿಂದೆ ನಾವು ಅಹೋರಾತ್ರಿ ಧರಣಿಯನ್ನ ನಾವು ಇದರಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಮಾಡಿದ್ವಿ. 1 ಗಂಟೆಗಳ ಕಾಲ ನಮ್ಮ ಜೊತೆ ಕೂತ್ಕೊಂಡಿದ್ರು ಪಕ್ಕದಲ್ಲಿ. ಅಣ್ಣ ಆರೋಗ್ಯ ಸಮಸ್ಯೆ ಇದೆ, ಹೋಗೋಣ ತಡೆಯೋಣ ಅಂತ ಹೇಳಿ. ಅಂದ್ರೆ ಸಹಜವಾದಂತ ರೀತಿಯೊಳಗಡೆ ಅವರೆಲ್ಲವನ್ನು ಸ್ವೀಕಾರ ಮಾಡುವಂತ ಒಂದು ಮಾನಸಿಕತೆ ಇತ್ತಲ್ಲ. ನನಗೇನೋ ಆಗಿದೆ ಅನ್ನೋದಕ್ಕಿಂತ ಜಾಸ್ತಿ ಅವರು ಈ ಕಾರ್ಯದೊಳಗಡೆ ನನಗೆ ಇರೋ ತನಕ ಪಾಲ್ಗೊಳ್ಳಬೇಕು ಅನ್ನೋ ಮಾನಸಿಕತೆ ಇದೆಯಲ್ಲ, ಅದು ಎಲ್ಲ ವ್ಯಕ್ತಿಯ ಜೀವನದೊಳಗಡೆ ಬಹಳ ವಿಶೇಷವಾಗಿ ಬೇಕಾಗಿರುವಂತ ಸಂಗತಿ ಅನ್ನುವಂತ ಮಾತನ್ನ ಈ ಸಂದರ್ಭ ನೆನಪು ಮಾಡ್ಕೊಳ್ತೇನೆ. ಬಹಳ ಅದ್ಭುತವಾದಂತ ಪ್ರಬುದ್ಧತೆ ಇದ್ದಂತ ವಿವೇಕ ಅವರು ಮಂತ್ರಿಗಳಾದಂತ ಸಂದರ್ಭದಲ್ಲಿ ವಿವೇಕ ಶಾಲೆಗಳನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಅವರು ವಿವೇಕ ಕೊಠಡಿಗಳನ್ನ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರು. ಅಂದ್ರೆ ಏನಾದ್ರು ಮಾಡಬೇಕು ಅಂತೇಳಿ ಯೋಚನೆ ಮಾಡಿ ಅದಕ್ಕೆ ಮುಂದಕ್ಕೆ ಹೋಗುವಂತ ಪ್ರಯತ್ನ ನಡೀತಾ ಇತ್ತು. ಅವತ್ತು ಬಸವರಾಜ ಬೊಮ್ಮಾಯಿ ಅವರು ಅವರಿಗೆ ದೊಡ್ಡ ಶಕ್ತಿ ಕೊಡುವಂತ ಕೆಲಸವನ್ನು ಕೂಡ ಅವ್ರು ಮಾಡುತ್ತಾರೆ. ಅವ್ರು ಏನ್ ಯೋಚನೆ ಮಾಡ್ತಾರೆ, ಯಾವುದೇ ರೀತಿಯ ಒಂದು ಅದ್ರೊಳಗಡೆ ಇನ್ನೇನೋ ಹುನ್ನಾರ ಇರುತ್ತೆ ಅಂತ ಅನ್ಸೋದೇ ಇಲ್ಲ. ನಿಜವಾಗ್ಲೂ ಇದು ಮಾಡಬೇಕಾದ್ರೆ ಒಳ್ಳೆ ಕೆಲಸ ಅಂತ ಅನ್ಸುತ್ತೆ. ಆ ರೀತಿಯ ಒಂದು ಮಾನಸಿಕತೆ ಇಟ್ಕೊಂಡು ಕಾರ್ಯ ಮಾಡಿದಂತ ಒಬ್ಬ ಶ್ರೇಷ್ಠ ಕಾರ್ಯಕರ್ತ BC ನಾಗೇಶ ಇವತ್ತು ನಮ್ಮ ಜೊತೆಗಿಲ್ಲ. ಆ ಕುಟುಂಬಕ್ಕೆ ಇವತ್ತು ಬೆಳಗ್ಗೆ ಅವ್ರ ಮಕ್ಕಳನ್ನ ನೋಡಿದಾಗ ಬಹಳ ನೋವಾಯ್ತು ನಮಗೆ. ಯಾಕಂದ್ರೆ ಸಣ್ಣ ವಯಸ್ಸಿಂದ ಆ ಮಕ್ಕಳನ್ನ ನಾವು ನೋಡಿರುವಂತವ್ರು ಇವತ್ತು ಬೆಳೆದು ದೊಡ್ಡವರಾಗಿದ್ದಾರೆ. ಆ ಕುಟುಂಬಕ್ಕೆ ಎಲ್ಲ ದುಃಖಗಳನ್ನ ತಡ್ಕೊಳ್ಳುವಂತ ಶಕ್ತಿ ಭಗವಂತ ನೀಡಲಿ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಎಲ್ಲರ ಪರವಾಗಿ ನಾನು ಶ್ರದ್ಧಾಂಜಲಿಯನ್ನು ಸಮರ್ಪಣೆಯನ್ನು ನಾನು ಮಾಡ್ತೇನೆ.